ಇದು ವಿಸ್ತಾರ ಪೋಲಿಂಗ್ ಬೂತ್ ಕಳೆದ ಸೋಮವಾರದಿಂದ ಶುರುವಾಯಿತು. ಇವತ್ತು 4ನೇ ದಿವಸ. ಈ ಕ್ಷಣದ ಮೊದಲ ಬ್ರೇಕಿಂಗ್ ನ್ಯೂಸ್. ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್. ಈ ಮತ ಜಾಗೃತಿಗೆ ದೊಡ್ಡ ಅಭೂತಪೂರ್ವ ಜನ ಬೆಂಬಲ. ಮಾಧ್ಯಮ ಲೋಕದಲ್ಲೇ ಇತಿಹಾಸನ ಬರಿತಾ ಇದೆ ಈ ಒಂದು ಪ್ರಯತ್ನ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇವತ್ತು ಶಿವಮೊಗ್ಗ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ವೋಟಿಂಗ್ ಶುರುವಾಗುತ್ತೆ. ಬ್ರೇಕಿಂಗ್ ನ್ಯೂಸ್. ಪ್ರತಿನಿತ್ಯ 2 ಲೋಕಸಭಾ ಕ್ಷೇತ್ರ. ಬೆಳಗ್ಗೆ 9ರಿಂದ 1, ಮಧ್ಯಾಹ್ನ 2ರಿಂದ ಸಂಜೆ 6, ಮಧ್ಯಾಹ್ನ 2 ಗಂಟೆಗೆ ಬೆಳಗ್ಗೆ ರಿಸಲ್ಟು, ರಾತ್ರಿ 8 ಗಂಟೆಗೆ ಮಧ್ಯಾಹ್ನದಿಂದ ಸಂಜೆಯ 6 ರಿಸಲ್ಟು. ವಿಸ್ತಾರ ಪೋಲಿಂಗ್ ಬೂತ್. ಇದು ಪೊಲಿಟಿಕಲ್ ಕಂಟ್ರೋಲ್ ರೂಮ್. ಇವತ್ತು ಬೆಳಗ್ಗೆ 9ರಿಂದ ಅಂದ್ರೆ ಈ ಕ್ಷಣದಿಂದ ಶುರುವಾಗ್ತಾ ಇದೆ. ಆಗ್ಲೇ ಫೋನ್ ಬರೋಕ್ ಶುರುವಾಯ್ತು. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಶಿವಮೊಗ್ಗ ಕ್ಷೇತ್ರಕ್ಕೆ ಮತದಾನ. ನೀವು ಫೋನ್ ಮಾಡಿ ವೋಟ್ ಮಾಡಿ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ಕೋಲಾರಕ್ಕೆ ಮತದಾನ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ರೆ ಕರೆ ಮಾಡಿ ವೋಟ್ ಮಾಡಿ. ನೀವು ಫೋನ್ ಮಾಡಬೇಕಾಗಿರೋ ನಂಬರ್ ಐ ರಿಪೀಟ್, ಮಗದೊಂದು ಸಾರಿ ಪ್ರತಿನಿತ್ಯ ತೋರಿಸ್ತಾನೆ ಇರ್ತೀವಿ. 080 6955 4488. ಐ ರಿಪೀಟ್ 080 69554488. ನಿಮಗೆ ಬೇಕಾಗಿರೋ ನಿಮ್ಮ ಸಂಸದರು ಯಾರು, ಅವರ ಪರವಾಗಿ ನೀವು ಮತವನ್ನ ಚಲಾವಣೆ ಮಾಡಬಹುದು. ನಿಮ್ಮೆಲ್ಲರ ಮನದಾಳವನ್ನ ಅರಿಯುವಂತಹ ಪ್ರಯತ್ನ, ವೋಟ್ ಮಾಡಿ ಎನ್ನುವ ಅಭಿಯಾನವನ್ನ ಮಾಡಿಸುವ ಪ್ರಯತ್ನ ಬರ್ತಾ ಇದೆ. ಹಾಗಾದ್ರೆ ಇವತ್ತಿನ ವಿಸ್ತಾರ ಪೋಲಿಂಗ್ ಬೂತ್ ಅಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಅನೌನ್ಸ್ ಆಯಿತು. BY ರಾಘವೇಂದ್ರ ಮಗದೊಂದ್ಸರಿ ಅಖಾಡಕ್ಕೆ ಇಳಿತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಭ್ಯರ್ಥಿ ಅನೌನ್ಸ್ ಆಯಿತು. ಮಗದೊಂದು ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು, ಬಿಕಾಸ್ ಈ ಹಿಂದೆ ನಿಂತಿದ್ರು, ಸೋತಿದ್ರು, ಮತ್ತೀಗ ಅಖಾಡಕ್ಕೆ ಇಳಿತಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್. ಇಬ್ಬರು ಯಾರು ಅಂತ ಗೊತ್ತಾಯ್ತಲ್ಲ, ಹಾಗಾದ್ರೆ ನೀವು ವೋಟ್ ಮಾಡಬೇಕಷ್ಟೇ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್, ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಈಗ ಅಖಾಡದಲ್ಲಿದ್ದಾರೆ. ಇಬ್ರು ಅಖಾಡದಲ್ಲಿದ್ದಾರೆ. ಲೆಟ್ಸ್ ಸಿ ನೀವು ವೋಟ್ ಯಾರಿಗೆ ಮಾಡ್ತೀರಾ ಅಂತ. ವೋಟಿಂಗ್ ಲೈನ್ಸ್ ಓಪನ್ ಆಯಿತು. ಬಿಕಾಸ್ 9 ಗಂಟೆ ಆಯಿತು. 9ರಿಂದ ಮಧ್ಯಾಹ್ನ 1 ಗಂಟೆ ತನಕ. ಹೇಗಿದೆ ವಿಸ್ತಾರ ಪೋಲಿಂಗ್ ಬೂತ್, ಹೇಗೆ ರೆಡಿ ಆಗಿದ್ದಾರೆ? ಲೆಟ್ಸ್ ಗೋ ಲೈವ್. ಓಕೆ, ನನ್ನ ಸಹೋದ್ಯೋಗಿ, ನಾನು ಅಲ್ಲೇ ಇದ್ದೀನಿ ಅಫ್ಕೋರ್ಸ್ ಟಿವಿನಲ್ಲಿ. ನನ್ನ ಸಹೋದ್ಯೋಗಿ ವಾಸು ಲೈವ್ ಜಾಯ್ನ್ ಆಗ್ತಿದ್ದಾರೆ. ಎಲ್ಲ ತಯಾರಿಗಳು ಆಗಿದೆ. ವಾಸು, ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ. ವಿಸ್ತಾರ ಪೋಲಿಂಗ್ ಬೂತ್ ಓಪನ್ ಆಯ್ತು. ಬರೀ ಫೋನ್ ಕಾಲ್ಸೇ ಕೇಳಿಸುತ್ತೆ ನನ್ನ ಪ್ರಕಾರ. ಈಗ ಅಲ್ಲಿಗೆ ನಾವು ಶಿಫ್ಟ್ ಆದ್ರೆ ಗೋಡ್ ಪ್ಲೀಸ್, ಹೇಗೆ ರೆಡಿ ಆಗಿದೆ? ಗೋಡ್. ಥ್ಯಾಂಕ್ ಯು ಹರೀಶ್. ವೆರಿ ಗುಡ್ ಮಾರ್ನಿಂಗ್. ಇಲ್ಲಿ ನೀವು ಗಮನಿಸ್ತಾ ಇದ್ರಿ 9 ಗಂಟೆಗೆ ಪೋಲಿಂಗ್ ಓಪನ್ ಆಗಬೇಕಾಗಿತ್ತು. 9 ಗಂಟೆಗೆ ಪೋಲಿಂಗ್ ಓಪನ್ ಆಗಿದೆ. ರಿಂಗ್ ಹೇಗೆ ಬರ್ತಾ ಇದೆ, ಹೇಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಿ. ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾನ ನಡೀತಾ ಇದೆ. 4ನೇ ದಿನ ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ 4 ದಿನಗಳಿಂದ ಯಾವ ತರದ ರೆಸ್ಪಾನ್ಸ್ ಸಿಗ್ತಾ ಇತ್ತು, ಇವತ್ತು 4ನೇ ದಿನವೂ ಕೂಡ ಅದೇ ತರದ ರೆಸ್ಪಾನ್ಸ್ ಬರ್ತಾ ಇದೆ. ಶಿವಮೊಗ್ಗ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೋಕಸಭಾ ಕ್ಷೇತ್ರ. ಇವತ್ತಿನಿಂದ ತುಂಬಾ ಇಂಟ್ರೆಸ್ಟಿಂಗ್, ಯಾಕಂದ್ರೆ ನಿನ್ನೆಯಷ್ಟೇ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ. ಗೊತ್ತಿತ್ತು BY ರಾಘವೇಂದ್ರ ಅವರಿಗೆ ಬಿಜೆಪಿದ ಟಿಕೆಟ್ ಆಗುತ್ತೆ ಅಂತ. ಕಾಂಗ್ರೆಸ್ ಈ ಹಿಂದೆನೆ ತನ್ನ ಕ್ಯಾಂಡಿಡೇಟ್ ಅನ್ನ ಪ್ರಕಟ ಮಾಡಿತ್ತು. ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಇಲ್ಲಿ ನೆಕ್ ಟು ನೆಕ್ ಫೈಟ್ ಆಗ್ಬಹುದು ಅಂತ. ಒಂದು ಬಿಜೆಪಿ ಕಾಂಗ್ರೆಸ್ ಅವರ ಬಿಟ್ಟರೆ ಹೊರತುಪಡಿಸಿದ್ರೆ ಅದರ್ಸ್, ಈ ಮೂರನ್ನೇ ನಾವು ಕೂಡ ಆಯ್ಕೆಯಾಗಿ ಕೊಟ್ಟಿರೋದು. ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯ ಬಹಳ ದೊಡ್ಡದಾದಂತಹ ಫೈಟ್ ಇದೆ. ಯಾಕಂದ್ರೆ 2014ರಲ್ಲೂ ಕೂಡ BY ರಾಘವೇಂದ್ರ ಅವರ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ ಅವರು JDS ನಿಂದ ಸ್ಪರ್ಧೆ ಮಾಡಿದ್ರು, ಆಗ ಸೋತಿದ್ರು. ಸೊ ಅವರೇ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ BY ರಾಘವೇಂದ್ರ ಅವರ ವಿರುದ್ಧ. ನಿನ್ನೆಯಷ್ಟೇ ಬಿಜೆಪಿ ತನ್ನ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದೆ, ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. BY ರಾಘವೇಂದ್ರ ಅವರೇ ಈ ಬಾರಿ ಶಿವಮೊಗ್ಗದಿಂದ ಕಣಕ್ಕಿಳಿತಾರೆ ಅಂತ ಹೇಳಿದ್ದಾರೆ. ಈ ಶಿವಮೊಗ್ಗವನ್ನು ಪೂರ್ತಿಯಾಗಿ ಗಮನಿಸಿದ್ರೆ ಒಂದ್ ಕಡೆ ಕುಂದಾಪುರದವರೆಗೂ ಹೋಗುತ್ತೆ. ಬೈಂದೂರು ಕ್ಷೇತ್ರವೂ ಕೂಡ ಇದೇ ಶಿವಮೊಗ್ಗಕ್ಕೆ ಸೇರುತ್ತೆ, ಈ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಹಾಗಾಗಿ ತುಂಬಾನೇ ಇಂಟ್ರೆಸ್ಟಿಂಗ್. 9 ಗಂಟೆಯಿಂದ ನಮ್ಮ ಫೋನ್ ಇನ್ ಲೈನ್ಗಳು ಓಪನ್ ಆಗಿದ್ದಾವೆ. ನೀವು ಗಮನಿಸ್ತಾ ಇದ್ದೀರಿ, ನಮ್ಮ ಸಿಬ್ಬಂದಿಗಳನ್ನು ಗಮನಿಸ್ತಾ ಇದ್ದೀರಿ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ತುಂಬಾ ಈ ಎಂಥೂಸಿಯಾಸ್ಟಿಕ್ ಆಗಿ ಮತ ಮಾಡೋದು ಅಂತ ಹೇಳ್ತಾರಲ್ಲ, ಅದೇ ತರದನ್ನ ನೋಡ್ತಾ ಇದ್ವಿ. ಅದರಲ್ಲೂ ನಿನ್ನೆಯಿಂದ ಶಿವಮೊಗ್ಗಕ್ಕೆ ಕರೆ ಬರ್ತಾ ಇದೆ. ಇವತ್ತಲ್ಲ, ನಿನ್ನೆ ಯಾವಾಗ ನಾವು ಬಳ್ಳಾರಿಯ ಮತದಾನವನ್ನು ಮಾಡ್ತಾ ಇದ್ವೋ, ಬಳ್ಳಾರಿಯ ಮತದಾನದ ಸಂದರ್ಭದಲ್ಲೂ ನಾವು ಶಿವಮೊಗ್ಗಕ್ಕೆ ಓಟ್ ಹಾಕ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿದಂತವ್ರು ಇದ್ದಾರೆ. ಒಂದು ಇಬ್ಬರ ಹತ್ರ ಮಾತಾಡಿಸ್ತೀನಿ ನಾನು. ಮೊದಲ ಕರೆ 9:04 ಆಗಿದೆ. 9:04ಗೆ ಯಾರು ಕರೆ ಮಾಡ್ತಾರೆ ನೋಡೋಣ. ಶಿವಮೊಗ್ಗದಿಂದ ಕರೆ ಬಂತು. ಹಲೋ, ವಿಸ್ತಾರ ನ್ಯೂಸ್, ನಮಸ್ತೆ. ಹೇಳಿ. ಕಾಂಗ್ರೆಸ್
ಓಕೆ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ನೋಡಿ, ನೀವು ಗಮನಿಸ್ತಾ ಇದ್ರಿ, ಇದು ಒಂದು ಫೋನ್ ಅಲ್ಲ, ಎಲ್ಲ ಫೋನ್ಗಳು ಅದೇ ತರ ರಿಂಗಣಿಸ್ತಾ ಇದಾವೆ. ಲೋಕಸಭೆ ಚುನಾವಣೆ ಹೀಟ್ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ 20 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಾಯ್ತು, ಕಾಂಗ್ರೆಸ್ 7 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಾಯ್ತು. ಇನ್ನು ಸ್ವಲ್ಪ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದು ಬಾಕಿ ಇದೆ. ಆದರೆ ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಮಾತ್ರ ಜನ ತುಂಬಾ ವೋಟ್ ಹಾಕಲೇಬೇಕು, ಈ ಬಾರಿ ನಾನು ಮತದಾನ ಮಾಡಲೇಬೇಕು, ನಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲೇಬೇಕು ಅನ್ನೋ ಉತ್ಸಾಹದಿಂದ ಕರೆ ಮಾಡ್ತಾ ಇದ್ದಾರೆ. ವೆರಿ ಟ್ರೂ ವಾಸು. ಒಂದ್ ಕಡೆ ಮತದಾನವನ್ನ ಮಾಡಬೇಕು, ನಮ್ಮೆಲ್ಲರ ಹಕ್ಕು ಮತ್ತು ನಮಗೆ ಸಿಕ್ಕಿರುವಂತಹ ದೊಡ್ಡ ಶಕ್ತಿ ಅಂತ. ಇನ್ನೊಂದು ಕಡೆ ಯಾರಿಗೆ ಮತದಾನ ಮಾಡ್ತೀರಿ ಅಂತ ಅದೊಂದು ವೇಗವನ್ನ ವಿಸ್ತಾರ ನ್ಯೂಸ್ ಕೊಟ್ಟಿದೆ. ಅಭೂತಪೂರ್ವ ರೆಸ್ಪಾನ್ಸ್ ಅಂತೂ ಬಂದಿದ್ದಾಯ್ತು. ನನ್ನ ಸಹೋದ್ಯೋಗಿ ವಾಸು ಹೇಳ್ತಾ ಇದ್ರು 9 ಗಂಟೆಗೆ ಫೋನ್ ಲೈನ್ಸ್ ಓಪನ್ ಆಗಿದೆ. ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಅಲ್ಲಿಂದ ಲೈವ್ ಅಪ್ಡೇಟ್ಸ್ ಮಾಡ್ತಾ ಇದೀವಿ. ವಾಸು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.